ಅಂದ್ರೆ ಇದು ಷಡ್ಯಂತ್ರ ನಡೆದಿದೆ ಅನ್ನುವಂಥ ಅರ್ಥದಲ್ಲಿ ಜೆಡಿಎಸ್ ನಾಯಕರುಗಳು ಮಾತನಾಡಿದ್ದಾರೆ. ಜೆಡಿಎಸ್ ನಾಯಕರನ್ನ ಹಣಿಯೋದಕ್ಕೆ ಅಂತಾನೆ ಮಸಲತ್ತು ನಡೆದಿದೆ. ರೇವಣ್ಣ ಕುಟುಂಬವನ್ನು ಹಣಿಯೋದಕ್ಕೆ ಕಾಂಗ್ರೆಸ್ ಕುತಂತ್ರ ನಡೆಸಿದೆ. ರೇವಣ್ಣ ಯಾವುದೇ ತಪ್ಪು ಮಾಡಿಲ್ಲ, ಆದರೂ ಬಂಧಿಸಿದ್ದಾರೆ. ಕೆಆರ್ ನಗರ ಶಾಸಕರ ಕುಮ್ಮಕ್ಕಿನಿಂದ ಈ ಕಿಡ್ನಾಪ್ ಕೇಸ್ ಆಗಿದೆ. ಹಾಸನ ಜೆಡಿಎಸ್ ಜಿಲ್ಲಾಧ್ಯಕ್ಷ ಲಿಂಗೇಶ್ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಪೆನ್ ಡ್ರೈವ್ ಕೇಸ್ ಬೇರೆ, ಕಿಡ್ನಾಪ್ ಕೇಸ್ ಬೇರೆ. ಎಚ್.ಡಿ. ದೇವೇಗೌಡರ ಕುಟುಂಬವನ್ನ ರಾಜಕೀಯವಾಗಿ ಮುಗಿಸೋದಕ್ಕೆ ಷಡ್ಯಂತ್ರ ನಡೆಸಲಾಗಿದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಬಂಧ ಹಾಗೂ ಜೊತೆಗೆ ಲೈಂಗಿಕ ಕಿರುಕುಳ ಆರೋಪದೊಂದಿಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಕಿಡ್ನಾಪ್ ಕೇಸಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ಈಗ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರಾದಂಥ ಲಿಂಗೇಶ್ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್ ಹೇಳಿ, ಈ ಪ್ರಕರಣದಲ್ಲಿ ತಾವು ನೇರವಾಗಿ ಕೆಆರ್ ನಗರ ಶಾಸಕರ ಮೇಲೆ ಆರೋಪವನ್ನು ಮಾಡ್ತಿದ್ದೀರಾ, ಏನು ಅಂತ? ನೋಡಿ, ನೀವು ಪೆನ್ ಡ್ರೈವ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀರಾ. SIT ರಚನೆ ಮಾಡಿರ್ತಕ್ಕಂಥದ್ದು ಏನು ಲೈಂಗಿಕ ಕಿರುಕುಳ ಇದೆ, ಹಗರಣ ಇದೆ, ಅದನ್ನು ಸತ್ಯತೆ ಹೊರೆ ತೆಗಿಬೇಕು. ಅದ್ರ ಜೊತೆಗೆ ಅದನ್ನು ಯಾರು ಚುನಾವಣೆ ವೇಳೆಯಲ್ಲಿ ಅವ್ರ ರಾಜಕೀಯ ದುರುದ್ದೇಶದಿಂದ ಅದನ್ನು ಹೊರಗಡೆ ಸಾಮಾಜಿಕ ಜಾಲತಾಣದ ಅರಿಬಿಡ್ತಕ್ಕಂಥದ್ದು, ಪೆನ್ ಡ್ರೈವ್ ಇಂತಕ್ಕಂಥದ್ದು, ಅದೆಲ್ಲ ಸಹ ಕೂಲಂಕುಷವಾಗಿ ತನಿಖೆ ಮಾಡಿ ತಪ್ಪಿಸೋದನ್ನ ಶಿಕ್ಷೆ ಮಾಡಬೇಕು ಅಂತ. SIT ರಚನೆ ಮಾಡಿದ ತಕ್ಷಣದಲ್ಲೇ ಇನ್ನೊಂದು 2 ಗಂಟೆ ಇದ್ದನಂಗೆ ರೇವಣ್ಣರು ಸಹಿತಕ್ಕೆ ಸೇರಿಸ್ಬೇಕು ಅಂತ ಒಂದು ಷಡ್ಯಂತ್ರ. ಒಬ್ಬ ಸಂತ್ರಸ್ತೆ ಅಂತ ಹೇಳ್ಕೊಂಡು ಅವ್ರ ಮೇಲೆ ಕೇಸ್ ಕೊಡಿಸ್ತಾರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು 2 ದಿನ ಬಿಟ್ಕೊಂಡು ಈ ಕೇಸ್ ಏನಂಥದ್ದು ಏನೂ ಇಲ್ಲ, ಪುರಾವೆ ಇಲ್ಲ, 5 ವರ್ಷ ಮತ್ತೊಂದು ಸುಮ್ಮನೆ ಸುಳ್ಳು, ಇದರಲ್ಲಿ ಏನೂ ಹಾಕಲ್ಲ ಅಂತ ಅಂದ್ಕೊಂಡು ಮತ್ತೆ ಪುನಃ KR ನಗರದಲ್ಲಿ ಅಲ್ಲಿನ ರವಿಶಂಕರ್, ಅಲ್ಲಿ ಶಾಸಕರು, ಕಾಂಗ್ರೆಸ್ ಗೌರವ ಅಂತ ಶಾಸಕರು ಕುಮ್ಮಕ್ಕಿನಿಂದ ಒಂದು 20 ವರ್ಷದ ಹುಡುಗ ಅವ್ರ ಮಗು ಮೂಲಕ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನು ನನ್ನ ತಾಯಿ ಕಾಣೆಯಾಗಿದ್ದಾಳೆ ಅಂತ ಕೊಟ್ಟಿದ್ರೆ ಒಪ್ಕೊಂತೈತೆ. ರೇವಣ್ಣರೇ ಕಿಡ್ನಾಪ್ ಮಾಡಿದ್ದಾರೆ, ಕನ್ಸಬಿದ್ದಿತ್ತು ಅವರಿಗೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನೋ ಒಂದು ಕೇಸ್ ಮಾಡಬೇಕು, ಆ ಮೂಲಕ ರೇವಣ್ಣರ ಕುಟುಂಬನ ಅಣಿಯೋ ಕೆಲಸ ಮಾಡಬೇಕಾಗಿದೆ. ಇದನ್ನು ನಾವು ವಿರೋಧ ಮಾಡ್ತೇವೆ. ಈಗೇಗೂ ಸಹ ಸಂತ್ರಸ್ತೆ ಸಿಕ್ಕಿದ್ದಾರೆ. ಇವತ್ತು ಸಂತ್ರಸ್ತೆ ಹೇಳಿಕೆನೂ ಸಹ ಅಲ್ಲಿ ಕೊಟ್ಟಿದ್ದಾರೆ. ನಾನು ರೇವಣ್ಣರು ನೋಡಿಲ್ಲ, ರೇವಣ್ಣ ನಾನು ಕಿಡ್ನ್ಯಾಪ್ ಮಾಡಿಲ್ಲ, ನಾನೆಲ್ಲ ಸ್ವಯಂ ಹೋಗಿದ್ದೆ ಅಂತ ಹೇಳಿದರೆ ಯಾವುದು ದೂರ ಇಲ್ಲ. ಆಕೆನಾರು ಸಹ ನನಗೆ ಕಿಡ್ನ್ಯಾಪ್ ಕೊಟ್ಟು ರೇವಣ್ಣರು ಎದ್ರು, ರೇವಣ್ಣರು ಆಕೆ ನೋಡಿಲ್ಲ ಅಂತ ಹೇಳಿದ್ರೆ, ರೇವಣ್ಣರು ಅಕಸ್ಮಾತ್ ಯಾರು ಅಲ್ಲಿದ್ದಾರೆ ಫೋನ್ ಮಾಡಿದ್ದಾರೆ. ಇವತ್ತು ಬೇಕಷ್ಟು ದಾರಿ ಇದೆ, ಫೋನ್ ಟ್ರೇಸ್ ಮಾಡ್ಬೋದು, ಮತ್ತೊಂದು ಮಾಡ್ಬೋದು. ಈ ರೀತಿಯಾದಂಥ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ಈ ಥರದೊಂದು ಕೇಸ್ ಕೊಟ್ಕೊಂಡು ರೇವಣ್ಣನ ಉಗ್ರಗಾಮಿನ ಎಲ್ಲರೂ ಓಡೋಗಾರ. ರೇವಣ್ಣರು ಅವ್ರ ತಂದೆ ಮಲ್ಲಿರ್ತಕ್ಕಂಥ ಸಹಜ. ಪ್ರತಿನಿತ್ಯ ಸಹ ರೇವಣ್ಣರು ಒಡನೇಶ್ವರದಿಂದ ಬೆಂಗಳೂರು ಹೋದ ಸಂದರ್ಭದಲ್ಲಿ ಹೋಗ್ಬೇಕಾರಲ್ಲಿ ಬರೋಕ್ಕಾಗಲಿ ಒಬ್ಬ ಹಿರಿಯ ಮಗನಾಗಿ ಆರೋಗ್ಯ ವಿಚಾರ ಮಾಡ್ತಾರೆ, ಅವ್ರ ಆಶೀರ್ವಾದ ತೆಗೆದುಕೊಳ್ತಾರೆ. ಅವರಿಂದ ಯಾವ್ದಾರ ವಿಚಾರ ಡೆವಲಪ್ಮೆಂಟ್ ಮತ್ತೊಂದು ಏನೋ ವಿಚಾರ ಬಂದಾಗ ಅವ್ರ ಮಾರ್ಗದರ್ಶನ ಇದೆಲ್ಲವೂ ಸಹ ಹಿಂದೆ ಬೆಳೆಸ್ಕೊಂಡು ಮಾಡಿರ್ತಕ್ಕಂಥ. ರೇವಣ್ಣರು ಕದ್ದೋಗಿರಲಿಲ್ಲ, ಹಂಗೆಲ್ಲರೂ ಒಂದು ಕಡೆ ಉಚ್ಚಂಬೋದಾಯಿತು. ನೇರವಾಗಿ ಅವತ್ತು ಫಸ್ಟು ಬೇಲಿಗೆ ಅಪ್ಲೈ ಮಾಡಿದ್ರು, ನಿರೀಕ್ಷಣಾ ಇದಕ್ಕೆ ಆಗಲಿಲ್ಲ. ಬಂದರೆ ಅವ್ರ ಜೊತೆ ಹೋಗಿದ್ದಾರೆ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ನಮ್ಮದೇನು ಅಂತಂದರೆ ಈ ಥರ ಕೇಸ್ಗಳು ಇದೇನು ಸಾಕಾರ ಕೊಡ್ದಲೆ ಮತ್ತೊಂದಾಗಿರೋ ಅರೆಷ್ಟ ಮತ್ತೊಂದು ಒಪ್ಕೊಂತಿದ್ದೆ. ಏನೂ ಇಲ್ಲ, ಎಂಥದ್ದು ಇಲ್ಲ. ಇವತ್ತು ಬೇಕಷ್ಟು ರಾಜಕಾರಣಿಗಳು ಎಷ್ಟು ಜನ ಮೇಲೆ FIR ಇಲ್ಲ, ಮಿನಿಸ್ಟ್ರುಗಳ ಮೇಲೆ ಇಲ್ವಾ, ಅವ್ರ ಮೇಲೆ ಯಾಕೆ ಕ್ರಮ ತಂತ ಇಲ್ಲ? ರಾಮನಗರ ಶಾಸಕರ ಮೇಲೆ ಇದೇ ಥರದ ಆಪಾದನೆ ಇದೆ, ಈಶ್ವರಪ್ಪರ ಮಗನ ಮೇಲೆ ಇದೇ ಥರದ ಕೇಸ್ ಆಪಾದನೆ ಇದೆ. ಅಲ್ಲಿಲ್ಲದ ಕೇಸ್ ಇಲ್ಲ ರೇವಣ್ಣರ ಮೇಲೆ. ಇದೇನಾಗ್ತಾಯಿದೆ ಅಂದರೆ ಜನಗಳಲ್ಲಿ ಯಾರೋ ಮಾಡಿದ ತಪ್ಪನ್ನು ರೇವಣ್ಣರ ಮೇಲೆ ಕೂರಿಸ್ತಕ್ಕಂಥ ಕೆಲಸ ಮಾಡಿ ಜನಗಳ ಅಭಿಪ್ರಾಯ ಹೆಂಗಾಗ್ತೈತೆ ಅಂತಂದರೆ, ಇದು ಕಿಡ್ನ್ಯಾಪ್ ಕೇಸ್ ಬಿಟ್ಬಿಡ್ತಾರೆ, ಎಲ್ಲರ ತಲೆಯಿರೋದು ಬರೀ ಪೆನ್ ಡ್ರೈವ್ ಕೇಸ್, ರೇವಣ್ಣನೇನಕ್ಕೆ ಕುಮ್ಮತ್ತಂತ. ಅದರಿಂದ